ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆಗೆ ಶಿರಸಿ ರೆಡಿ ಆಗೈತಿ. ನೀವು ಇನ್ನು ದೊಡ್ಡಮ್ಮನ ದರ್ಶನಕ್ಕೆ ಪ್ಲಾನ್ ಮಾಡಿಲ್ಲ ಅಂದ್ರ ಈ ವಿಡಿಯೋ ನಿಮಗ. ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನಮ್ಮ ಪಯಣ ಮಲೆನಾಡಿನ ಮಹಾದ್ವಾರ ಶಕ್ತಿ ದೇವತೆ ನೆಲೆಸಿರೋ ಶ್ರೀ ಕ್ಷೇತ್ರ ಶಿರಸಿ ಮಾರಿಕಾಂಬಾ ದೇವಸ್ಥಾನಕ್ಕ. ಕೆರೆಯೊಳಗ್ ಸಿಕ್ಕಿದ್ ಮೂರ್ತಿ ಇವತ್ತು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ಹೌದ್ರಿ, ಸುಮಾರು ವರ್ಷಗಳ ಹಿಂದೆ ಕೆರೆಯೊಳಗ ಈ ದೇವಿಯ ಮೂರ್ತಿ ಸಿಕ್ಕಿತ್ತಂತ. ದೇವಿಯೇ ಭಕ್ತನೊಬ್ಬನ ಕನಸಿನಾಗ ಬಂದ ತಾನಿಲ್ಲಿದ್ದೀನಂತ ಕೊಟ್ಟಂತ ಸುಳಿವಿನಿಂದ ಆ ವಿಗ್ರಹ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ. ದೇವಸ್ಥಾನದ ಒಳಗ್ ಹೋದ್ರ 7 ಅಡಿ ಎತ್ತರದ ಭವ್ಯವಾದ ದೇವಿಯ ಮೂರ್ತಿಯ ವಿರಾಟ ಸ್ವರೂಪ ನೋಡಿದ್ರ ಮೈ ಜುಮ್ಮಣ್ಣತ್ತ. 8 ಕೈಯೊಳಗ ಆಯುಧ ಹಿಡಿದ ಸಿಂಹದ ಮೇಲೆ ಕುಂತಿರೋ ಆ ತಾಯಿಯ ದರ್ಶನ ತಗೊಂಡ್ರ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ತೈತಿ, ಮನಸ್ಸಿನ ಭಾರ ಎಲ್ಲ ಇಳ್ದಂಗಾಗತ್ತ. ಅಷ್ಟೇ ಅಲ್ಲ, ಇಲ್ಲಿನ ದೇವಸ್ಥಾನದ ಗೋಡೆ ಮೇಲೆ ಸುಂದರವಾದ ಕೆಂಪು ಬಣ್ಣದ ಚಿತ್ರಗಳನ್ನ ನೋಡ್ಬೋದು. ಇದನ್ನ ಕಾವಿಕಲೆ ಅಂದ್ರ ಕಾವ್ಯಾಟ ಅಂತಾರ. ಮೊದಲಿಲ್ಲಿ ರಾಣಿ ಬಳಿ ಪದ್ಧತಿ ಇತ್ತಂತ. ಆದ್ರೆ 1934ರಾಗ ಗಾಂಧೀಜಿಯವರು ಇಲ್ಲಿಗ್ ಬಂದಾಗ ಆ ಪದ್ಧತಿ ನೋಡಿ ಅದನ್ನ ನಿಲ್ಸಾಕ್ ಹೇಳಿದ್ರು. ಅವತ್ತಿನಿಂದ ಇವತ್ತಿನ ತನಕ ಇಲ್ಲಿ ಅಹಿಂಸಾತ್ಮಕವಾಗಿ ಪೂಜೆ ನಡ್ಕೊಂತ ಬಂದೈತಿ. ತಾಯಿಯ ದರ್ಶನ ಪಡೆದು ಮಧ್ಯಾಹ್ನದ ಅನ್ನದಾಸೋಹದಲ್ಲಿ ಪ್ರಸಾದ ಸ್ವೀಕರಿಸಿದ್ರೆ ಅದುವೇ ಪುಣ್ಯ. ಬಿಸಿ ಬಿಸಿ ಅನ್ನ ಸಾರು ಪ್ರಸಾದ ಮಸ್ತ್ ಇರ್ತೈತಿ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯೋ ಇಲ್ಲಿನ ಜಾತ್ರೆ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು. ಈ ಸಲ ಫೆಬ್ರವರಿ 24ರಿಂದ ಮಾರ್ಚ್ 4ರ ತನಕ ಜಾತ್ರೆ ಐತಿ. ಬನ್ನಿ, ತಾಯಿಯ ಕೃಪೆಗೆ ಪಾತ್ರರಾಗೋಣ. ಜೈ ಮಾರಿಕಾಂಬೆ. ಅಲ್ಲಿ ತನ ಮತ್ ಸಿಗೋಣಂತ.